ಅಡುಗೆ ಮನೇಲಿದ್ರೆ ಪೇಪರು ಹಿಡ್ಕೊಂಬಿಟ್ಟು ಟಿ ವಿ ಆನ್ ಮಾಡಿಬಿಟ್ಟು ಸುಮ್ಮನೆ ಕುತ್ಕೊಂಡು ಆರ್ಡ್ರ್ ಮಾಡ್ತಿರೋದು. ಕಾಫಿ ತರಲಿಲ್ವಾ, ಇನ್ನೂ ಆಗಲಿಲ್ವಾ? ಇದು ವಿಶೇಷವಾದ ದಾಂಪತ್ಯ ಅಂತ ಹೇಳೋಕ್ಕಾಗತ್ತಾ? ಇಲ್ಲವೇ ಇಲ್ಲ. ಬಲವಂತಕ್ಕೆ ಸಂಸಾರ ಇದು. ಹೌದು. ನಾನು 100 ವರ್ಷ ಬದುಕಿದ್ವಿ, ಯಾವ ಪುರುಷ ತಕ್ಕಪ್ಪ? 100 ವರ್ಷ ಬದುಕಿದ ಮುಖ್ಯ ಅಲ್ಲ, ಗಂಡ ಹೆಂಡತಿ ಹೇಗಿದ್ರಿ ಅದನ್ನೇ ಹೇಳಿ. 10 ವರ್ಷಕ್ಕೆ ಕ್ಲೋಸ್ ಆಗಲಿ, ಸೆಕೆಂಡ್ರಿ. ಹೌದಲ್ಲ? ಹೌದೌದು. ಆ 10 ವರ್ಷ 100 ವರ್ಷದ ಅವಧಿನ ಅಲ್ಲೇ ಕೊಟ್ಬಿಡುತ್ತದು. ನಾವು ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಈಜಾಡ್ಕೊಂಡು ಅಯ್ಯೋ ಅಂದ್ಕೊಂಡೆ ಸಾಯ್ತಾ ಇರತಕ್ಕಂಥ ಮಟ್ಟಕ್ಕೆ ಹೋಗ್ತೀವಿ. ಅಂದರೆ ಇದಕ್ಕೆಲ್ಲ ಮೂಲ ಕಾರಣ ಈ ಸಂಸ್ಕಾರ ಅನ್ನೋದಕ್ಕೆ ನಮಗಿನ್ನೂ ಅರ್ಥ ಗೊತ್ತಾಗಲಿಲ್ವಲ್ಲ ಅಂತ ಒಂದು ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಸಂಸ್ಕಾರ ಎಂದರೆ ಏನು ಅಂತಕ್ಕಂಥದ್ದಕ್ಕೆ ಕೇಳಿದ್ರೆ ನಿಮ್ಮ ಪ್ರಕಾರ ಏನು ಹೇಳ್ಬೋದು ಜನರಲಾಗಿ? ಸಂಸ್ಕಾರ ಮಕ್ಕಳಿಗೆ ಕೊಡ್ತಾ ಇದ್ದೀವಿ, ಕೊಟ್ಟಿದ್ದೀವಿ, ನಾವು ಸಂಸ್ಕಾರವಂತರೆ, ಅಷ್ಟೋ ಎಷ್ಟೋ ತಿಳ್ಕೊಂಡಿದ್ದೀವಿ ಅಂತ ಕೆಲವರು ಮಾತಾಡ್ತಾರೆ. ಸರಿ, ಓಕೆ, ಏನು ಸಂಸ್ಕಾರ ಅಂತ ನಮ್ಗೆ ಗೊತ್ತಿಲ್ಲ, ಸ್ವಲ್ಪ ಹೇಳಿ ಅಂತ ಅವ್ರು ಕೇಳಿದ್ರೆ ನಿಜಕ್ಕೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಹಿಂಗೆ ಬಂದುಬಿಟ್ಟಿದ್ದೀವಿ. ಅವ್ರು ಹೇಳಿದ್ರು ಇವ್ರು ಹೇಳ್ತಾ ಇದ್ದಾರೆ, ಅವ್ರು ಹೇಳಿದ್ರು ಇನ್ನೊಬ್ರಿಗೆ ಹೇಳ್ತಾರೆ. ಸಂಸ್ಕಾರದ ಮೂಲ ಇರ್ತಕ್ಕಂಥ ವಿಚಾರ, ನಾವು ಸ್ನಾನ ಮಾಡೋದು, ಪೂಜೆಗೆ ಹೋಗೋದು, ಮಂತ್ರ ಹೇಳೋದು, ದೇವಸ್ಥಾನಕ್ಕೆ ಹೋಗೋದು, ಹಿರಿಯರ ಗೌರವ ಕೊಡೋದು, ಅದನ್ನು ಸಂಸ್ಕಾರದ ಪಾಲಕ್ಕೆ ಕೆಲವರು ಸೇರಿಸಿರ್ತಾರೆ. ಅದು ನಿಜವಾದ ಸತ್ಯ ಅದಲ್ಲ. ಯಾವುದು ಹಂಗಾದರೆ ಮನಸ್ಸನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದೇ ನಿಶ್ಚಲವಾದ ಮನಸ್ಥಿತಿಯೇ ಸಂಸ್ಕಾರ. ಒಪ್ಕೋಬೋದಲ್ಲ? ನಿಶ್ಚಲವಾದ ಮನಸ್ಥಿತಿಯೇ ಸಂಸ್ಕಾರ. ಈಗ ನಾವು ಅಂದ್ಕೊಂಡಿರೋ ಸಂಸ್ಕಾರ ಎಷ್ಟರ ಮಟ್ಟಕ್ಕೆ ಸರಿ, ಈ ನಮ್ಮ ದೇಶದಲ್ಲಿ ಎಷ್ಟು ಚೆನ್ನಾಗಿ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ, ತಪ್ಪು ಮಾಹಿತಿಗಳನ್ನು. ಸುಮಾರು ಜನ ತುಂಬ ಈಸಿಯಾಗಿ ಹೇಳ್ಬಿಟ್ಟು ಸಂಸ್ಕಾರ ನನಗೂ ಗೊತ್ತು ಅಂತಾರೆ. ಸೊ ಪೂರ್ತಿ ಫೇಲ್ ಆಗಿರ್ತಾರೆ. ಯಾಕೆ ಸಂಸ್ಕಾರ ಗೊತ್ತಿದ್ಮೇಲೆ ಯಾಕೆ ಹಿಂಗಿದ್ದೀರಾ ಅಂದರೆ ಏನೋ ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ಈ ರೀತಿಯಾದ ದ್ವಂದ್ವ ಸ್ಥಿತಿ ತುಂಬ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ. ಈ ಮನಸ್ಸನ್ನು ಶುದ್ಧೀಕರಣ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಾವು ಏನು ಮಾಡಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಒಂದು ಸ್ವಲ್ಪ ಪ್ರಯತ್ನವನ್ನು ನಾವು ತಿಳ್ಕೋಬೇಕಾಗತ್ತೆ. ಏನದು? ಹರಿಹರ ಮಂತ್ರ. ಹರಿಹರ ಮಂತ್ರ ಯಾವುದು? ಹರಿಹರ ಮಂತ್ರ. ರಕಾರ ಮಕಾರ, ರಕಾರ ಮಕಾರ ಹರಿಹರ ಮಂತ್ರ. ಈಗ ಮದುವೆ ಮಾಡಿಕೊಂಡ್ರೆ ಲಕ್ಷ್ಮೀನಾರಾಯಣನ್ ಥರ ಇದ್ದಾರೆ, ಹೌದಾ? ಈಗ ಗಂಡ ಹೆಂಡತಿಗೆ ಈ ರಕಾರ ಮಕಾರ ಇಲ್ಲ, ಹೆಂಡತಿಲಿರ್ಬೋದು ಇಲ್ಲ ಗಂಡನಲ್ಲಿರ್ಬೋದು, ಯಾಕೆ ಕೊಡ್ತಾ ಇಲ್ಲ ಮದುವೆ ಮಾಡಿಸೋರು ಅಂತ ನನ್ನ ಪ್ರಶ್ನೆ. ಗಂಡ ಹೆಂಡತಿ ಮನಸ್ಸು ಏನಾದ್ರು ಕೇಳಿಸ್ಕೊಂಡು ಯಾರ್ದಾರು ಹೆಸರು ಹೇಳಿದ್ರೆ ಎಷ್ಟು ಚೆನ್ನಾಗಿದೆಯಲ್ಲ ಹೆಸರು ಅಂತ ಹೇಳ್ತಿರ್ತಾನೆ. ಹೌದು. ಹಾಗೆ ಒಂದು ಗಂಡನಲ್ಲೋ ಹೆಂಡತಿಯಲ್ಲೋ ರಾಮ ಸೇರಿಸ್ಕೊಳ್ಳೋಕ್ಕೇನಪ್ಪ ಕಷ್ಟ? ಯಾಕಾಗಿಲ್ಲ? ಇದೇ ನನ್ನ ಪ್ರಶ್ನೆ ಆಗ್ತಾ ಇದೆ. ಕೂತ್ಕೊಂಡು ಪ್ರವಚನಗಳು ಮಾಡ್ತೀರಾ ಅಲ್ರಿ, ಮನಸ್ಸನ್ನು ಖುಷಿ ಕೊಡ್ತಕ್ಕಂತಹ ರೀತಿಯಲ್ಲಿ. ಇನ್ನು ಅದೇ ರೀತಿಯಾಗಿ ಮಕ್ಕಳಿರ್ತಾರೆ, ಕುಟುಂಬ ಇರುತ್ತೆ. ಅದಕ್ಕೆ ಈಗ ಸಂಗೀತದಲ್ಲಿರ್ತಕ್ಕಂಥ ಅಕ್ಷರ ಎಷ್ಟು? 7. ಈ 7 ಅಕ್ಷರನ ಕುಟುಂಬದಲ್ಲಿ ಅಪ್ಲೈ ಮಾಡಿ. ಸೊ ಕುಟುಂಬ ನಿಮ್ಮಂತೆ ಆಗತ್ತೆ. ಹಾಗಂತ ಹೆಸರು ಬದಲಾವಣೆ ಮಾಡೋದಾ? ದಯವಿಟ್ಟು ಆ ವಿಚಾರಕ್ಕೆ ಹೋಗಬೇಡಿ. ಈ 7 ನಾವು ಸಪ್ತ ಋಷಿಗಳು, ಸಪ್ತ ವರ್ಣ, ಹೌದಲ್ಲ, ತಗೊಳ್ತೀವಿ. ಹಾಗೆ ನಮ್ಮ ಕುಟುಂಬಕ್ಕೆ ಈ 7 ಅಕ್ಷರಗಳನ್ನ ಬಳಸಕ್ಕೆ ನಮ್ಗೆ ಗೊತ್ತಾಗಿಲ್ವಾ ಕುಟುಂಬ ಐಕ್ಯವಾಗಿರ್ಬೇಕಂದ್ರೆ ಅನ್ನೋದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಎಷ್ಟು ಅಕ್ಷರಗಳು ಬರುತ್ತೆ, ಆ ಅಕ್ಷರಗಳು ಕುಟುಂಬದಲ್ಲಿ ಇರತಕ್ಕಂಥ ಮಕ್ಕಳಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಹೆಸರು ಬಂದಿದೆಯಾ, ಆ ಅಕ್ಷರ ಬಂದಿದೆಯಾ, ಇದನ್ನು ಸೇರಿಸ್ಬೇಕಾ ಅಥವಾ ಬೇಡವಾ, ಇದೆಲ್ಲವನ್ನು ಇತ್ಯರ್ಥ ಮಾಡ್ತಕ್ಕಂತಹ ವಿಚಾರಕ್ಕೆ ನಾಮಕರಣ ವಿಷಯದಲ್ಲೂ ಸೋತೋಗಿದ್ದೀವಿ. ಹುಟ್ಟಿದ್ದು ಹೋಗಿ ಶಾಸ್ತ್ರ ಕೇಳಬೇಕು, ಕೇಳೋದಕ್ಕೆ ಅವರು ಪಾ ಅಂದರು, ಟಾ ಅಂದರು, ಇಟ್ಟೋ ಅಂತೀರಾ. ಅದು ಇವತ್ತೊಂದಲ್ಲ ಸ್ವಾಮಿ, ಹಿಂದಂದದು ಐಡೆಂಟಿ. ಈ ದೇಹ ಈ ಅಕ್ಷರದ ಮೂಲಕವಾಗಿ ಪಾಪದ ಕೊಡದಲ್ಲಿ ಸುತ್ತಕೊಂಡಿದೆ. ಅದನ್ನು ನಾವು ಮತ್ತೆ ಜನ್ಮ ನಕ್ಷತ್ರ ಅಂತ ನಾಮಕರಣ ಮಾಡಿದ್ರೆ ಕಂಟಿನ್ಯೂ ನಾವೇ ಕೊಟ್ಟಂಗಾಯ್ತು. ಆ ಕರ್ಮ ಮತ್ತೆ ಮುಂದುವರಿಸುವಂತ. ಸೊ ಇಲ್ಲಿ ನಾವು ಮಾಡಬೇಕಾಗಿದ್ದೇನು? ಅದನ್ನು ಪರಿವರ್ತನೆ ಮಾಡಬೇಕು. ಅದಕ್ಕೆ ಮಾಸನಾಮ ಜನ್ಮನಾಮ ಎರಡೂ ಇದೆ. ಅದು ನಾವು ತಗೊಂಡೇ ಇಲ್ಲ, ನಮ್ಮ ಕಡೆ ಇಲ್ವೇ ಇಲ್ಲ ಅನ್ಬಿಡ್ತಾವೆ ಒಟ್ಟಿಗೆ. ಹೌದೌದು. ಯಾಕೆಂದರೆ ಪ್ರತಿ ತಿಂಗಳು ಬರ್ತಕ್ಕಂಥ ಪೌರ್ಣಮಿ ಮನುಷ್ಯನ ಕುಟುಂಬಕ್ಕೆ ಅತಿ ಮುಖ್ಯವಾಗಿ ಗಮನಿಸಬೇಕಾದದ್ದು. ಪ್ರತಿ ತಿಂಗಳು ಬರ್ತಕ್ಕಂಥ ಪೌರ್ಣಮಿಯನ್ನು ಎಷ್ಟು ಜನ ಪೌರ್ಣಮಿ ಒಳಗಡೆ ಉಡ್ತಾರೆ, ಪೌರ್ಣಮಿ ಆದಮೇಲೆ ಉಡ್ತಾರೆ? ನೀವೇ ಗಮನಿಸ್ಕೊಳ್ಳಿ, ನಿಮ್ಮ ಮನೇಲಿ ಇರ್ತಾರೆ. ಪೌರ್ಣಮಿ ಆದಮೇಲೆ ಹುಟ್ಟಿದ ಮಕ್ಕಳ ಸ್ಥಿತಿ ಹೇಗಿರುತ್ತೆ, ಪೌರ್ಣಮಿ ಮುಂಚೆ ಹುಟ್ಟಿದ ಮಕ್ಕಳ ಸ್ಥಿತಿ ಹೇಗಿರುತ್ತೆ? ಹಾಗಾದರೆ ಇದನ್ನು ಯಾರು ಬರೆದಿಟ್ಕೊಳಕ್ಕಾಗತ್ತಾ? ಮಗು ಇಂಥ ದಿನನೇ ಬರಲಿ ಅಂತ ಸಾಧ್ಯ ಇಲ್ಲ.
ಅದು ಪ್ರಕೃತಿದತ್ತವಾಗಿ ಅಂತ ಹೇಳಿದ ಮೇಲೆ ಅದಕ್ಕೆ ರಿಪೇರಿ ಮಾಡೋದು ಗೊತ್ತಿಲ್ವಲ್ಲ ನಿಮಗೆ, ಮಾಡಬೇಕಾ ಬೇಡವಾ? ಮಾಡಬೇಕು. ಹಾಂ, ಮತ್ತು ತಿಳ್ಕೊಳ್ಳೋದು ಯಾವಾಗ? ಮಗು ಚೆನ್ನಾಗಿರಬೇಕು. ಹೇಗೆ ಚೆನ್ನಾಗಿರುತ್ತೆ? ನೀವು ಬದಲಾಗಿಲ್ಲ, ಮಕ್ಕಳು ಬದಲಾವಣೆ ಮಾಡಲ್ಲ, ಹೇಗಾಗತ್ತಿದು? ಈ ವಿಚಾರದಲ್ಲಿ ನೀವು ಸಡನ್ನಾಗಿ ಏನಪ್ಪ ಈ ಥರ ಹೇಳ್ಬಿಟ್ರು, ಇದು ಹೆಂಗಿದು ಸಾಧ್ಯನಾ ಅಂತ ಮನಸ್ಸಿಗೆ ಬೇಸರ ಮಾಡ್ಕೊಳ್ಳೋದಲ್ಲ. ತಾಳ್ಮೆಯಿಂದ ಹೇಳೋದನ್ನ ಅರ್ಥ ಮಾಡಿಕೊಂಡು ಆಮೇಲೆ ನಂತರ ಪ್ರಯತ್ನ ಮಾಡ್ತಕ್ಕಂಥದ್ದನ್ನು ಕೂಡ ಕೇಳಿ ಪ್ರಯತ್ನ ಮಾಡಿ. ಅವ್ರು ಹೇಳಿದ್ರು ಅಂದ್ಬಿಟ್ಟು ಸುಮಾರು ಸಂದರ್ಭದಲ್ಲಿ ನನ್ನ ಹತ್ರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಮನೆ ಬಗ್ಗೆ ಏನೋ ಒಂದು ಹೇಳ್ತೀನಿ ಅಂದರೆ ಅದನ್ನು ಆಲ್ರೆಡಿ ಚೇಂಜ್ ಮಾಡ್ಕೊಂಬಿಡ್ತಾರೆ. ತಮಗೆ ಬೇಕಾದಂಗೆ. ಈ ಗುರುಗಳೇ ಹೇಳಿದ್ರು, ನನಗೆ ಹೇಳಿದ್ದಾರೆ, ತೊಟ್ಟಿ ಮನೆ ಇದ್ದರೆ ಚಂದ ಅಂದರೆ ಓಡಿ ತಾರಸಿ ಮನೆ ತೊಟ್ಟಿ ಮನೆ ಮಾಡಿಬಿಟ್ಟು ಏನೇನು ರಿಪೇರಿ ಮಾಡ್ಕೊಂಡು ಒಂದು 8-10 ಲಕ್ಷ ಕಳ್ಕೊಂಡು ಮತ್ತೆ ನನ್ನ ಹತ್ರನೇ ಬಂದ. ಓಕೆ. ನಾನು ಹೇಳಿದೆ, ಡಬಲ್ ದುಡ್ಡು ಆಗುತ್ತೆ ಈಗ. ಯಾಕೆಂದರೆ ನೀನು ಎಲ್ಲೋ ಕೂತ್ಕೊಂಡು ಟಿ ವಿಲಿ ನೋಡ್ಬಿಟ್ಟು ಹೇಳೋದನ್ನ ನೀನು ತೊಗೊಂಡ್ರೆ ನಾನು ಮಾಡಲಿ? ಗಂಡ ಹೆಂಡ್ತಿ ದಿಕ್ಕಾಪಾಲಾಗ್ಬಿಟ್ರು, ಇಷ್ಟೊಂದು ದುಡ್ಡು ಸಾಲ ಸಿಗಾಕೊಂಡು ಸತ್ತೋಗ್ತೀನಿ ನಾನು ಅಂತಂದ್ರೆ ಏನಾಗಬೇಕು ಹೆಂಡ್ತಿ? ಹೀಗೆ ಇಲ್ಲಿ ವಿಚಾರಗಳನ್ನು ಹೇಳೋದನ್ನು ಸಡನ್ನಾಗಿ ಹೇಳಿದ್ದೇ ಸತ್ಯ, ಹೇಳ್ತಿರೋ ಸರಿ ಅಂತಕ್ಕಂಥದಕ್ಕಿಂತ ಯಾರೇ ಏನೇ ಹೇಳಿ ಫಸ್ಟು ನೀವು ಅದನ್ನು ಕಾರ್ಯಗತ ತಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ. 1 ಸಲ ಅಲ್ಲ 10 ಸಲ ನೋಡಿ, ಆಮೇಲೆ ತೀರ್ಮಾನಕ್ಕೆ ಬನ್ನಿ. ಯಾವುದೇ ವಿಚಾರದಲ್ಲಿ ನಾನು ಪ್ರತಿ ಸಲ ಅವಾಗ ಹೇಳ್ತಿರ್ತೀನಿ, ಇಲ್ಲಿ ಕೂತ್ಕೊಂಡು ಹೇಳಿರ್ತಕ್ಕಂಥದ್ದಕ್ಕೂ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅದನ್ನು ನೀವು ಕೂತ್ಕೊಂಡು ಪುಸ್ತಕದಲ್ಲಿ ಬರ್ಕೊಂಡು ಏನಾದ್ರು ಮಾಡ್ಕೊಂಡ್ರೆ ಸಮಸ್ಯೆ ಸಿಕ್ಕಾಕೋತೀರ. ವಿಷಯ ನೀವು ತಿಳ್ಕೊಳ್ಳಿ, ಅದನ್ನು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ನೀವು ಓಕೆ ಆದ್ರೆ ಮಕ್ಕಳ ಮೇಲೆ ಅಪ್ಲೈ ಮಾಡಿ. ಹೌದ್ ತಾನೆ? ಇವ್ರು ಓಕೆನೇ ಆಗದೆ ಮಕ್ಕಳ ಮೇಲೆ ಅಪ್ಲೈ ಮಾಡೋಕ್ಕೆ ಹೋಗ್ಬಿಟ್ಟು ಇದ್ದದ್ದು ರಾಮಾಯಣ ಜಾಸ್ತಿ ಮಾಡಿಕೊಂಡು ನನಗೂ ಸೇರಿಸಿ ಬೈಬೇಕಾಗತ್ತೆ. ಏನೋ ಕೂತ್ಕೊಂಡವ್ರೆ ಹೇಳ್ಬಿಡ್ತಾರೆ,